ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಆಚಾರ್ಯ ಮಂಜುನಾಥ್. ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಸುಮಾರು ಜನದ ಒಂದು ಪ್ರಶ್ನೆ ಇದೆ. ಸರ್, ನನಗೆ ತುಂಬ ಡಿಪ್ರೆಷನ್ ಇದೆ. ರಾತ್ರಿ ಹೊತ್ತು ಕರೆಕ್ಟಾಗಿ ನನಗೆ ನಿದ್ದೆ ಬರ್ತಾ ಇಲ್ಲ, ನಿದ್ದೆ ಮಾಡೋಕ್ಕಾಗ್ತಾ ಇಲ್ಲ. ನನಗೆ ಯಾವ್ದಾದ್ರು ಒಂದು ವಿಚಾರ ಕಾಡ್ತು ಅಂತಂದರೆ ಅದೇ ವಿಚಾರದ ಬಗ್ಗೆ ಚಿಂತೆ ಮಾಡ್ತಾನೆ ಇರ್ತೀನಿ. ಆ ಚಿಂತೆಯಿಂದ ಹೊರಗಡೆ ಬರೋಕ್ಕೆ ಆಗಲ್ಲ ಸರ್, ಆ ರೀತಿ ಪ್ರಾಬ್ಲಮೆಟಿಕ್ ಆಗ್ತಾ ಇದೆ ಅಂತ ಸುಮಾರು ಜನದ್ದು ಪ್ರಶ್ನೆ. ಇದು ಜಾತಕದಲ್ಲಿ ಹೇಗೆ ನೋಡಬೇಕು ಅನ್ನೋದನ್ನು ಕೂಡ ನಾನು ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಯಾಕೆ ಈ ರೀತಿ ಡಿಪ್ರೆಷನ್ ಬರುತ್ತೆ, ಯಾಕೆ ಈ ರೀತಿ ಒಂದು ಮನೋ ಕಾಯಿಲೆ ಬರುತ್ತೆ, ಮತ್ತು ಇನ್ಸೋಮಿಯಾ ಈ ರೀತಿ ಎಲ್ಲ ಟರ್ನ್ ಆಗುವಂಥ ಸಾಧ್ಯತೆಗಳು ಇರುತ್ತೆ. ಇದೆಲ್ಲ ಯಾಕೆ ಬರುತ್ತೆ ಅನ್ನೋದ್ರ ಬಗ್ಗೆ ನಿಮಗೆ ಜಾತಕದ ರೀತಿ ನಿಮಗೆ ಎಕ್ಸ್ಪ್ಲೇನ್ ಮಾಡಿ ತಿಳಿಸ್ಕೊಡ್ತೀನಿ. ನೋಡಿ, ಈ ರೀತಿ ಡಿಪ್ರೆಷನ್ ಆಗ್ತಾ ಇದೆ, ಡಿಪ್ರೆಷನ್ ಇದ್ದೀರಾ ನೀವು ಅಂತಂದರೆ ನಿಮ್ಮ ಜಾತಕದಲ್ಲಿ ಚಂದ್ರ ಕೆಟ್ಟಿದ್ದಾನೆ ಅಂತ ಅರ್ಥ. ಚಂದ್ರಗ್ರಹ ಕೆಟ್ಟಿದೆ ಅಂತ ಅರ್ಥ. ಇದನ್ನು ಯಾವ ರೀತಿ ಸರ್ ತಿಳ್ಕೊಳ್ಳೋದು ಅಂತಂದರೆ, ನಮ್ಮ ಅಡ್ವಾನ್ಸ್ KP ಜ್ಯೋತಿಷ್ಯದ ಪ್ರಕಾರ ಲಗ್ನ ಭಾವಕ್ಕೆ ಕಸ್ಪಲ್ ಸಬ್ಲಾಡ್ ಆಗಿ ಚಂದ್ರಗ್ರಹ ಏನಾದ್ರು ಬಂದಿತ್ತು ಅಂತಂದರೆ ನಿಮ್ಮ ಯೋಚನೆಗಳು, ನೀವು ಮಾಡೋವಂಥ ಥಾಟ್ ಆಗಿರ್ಬೋದು, ಪ್ರತಿಯೊಂದು ಕೂಡ ನಿಮಗೆ ಅಪ್ ಆ್ಯಂಡ್ ಡೌನ್ಸ್ ಅನ್ನೋದಿರುತ್ತೆ. ಪ್ರತಿಯೊಂದು ವಿಚಾರನೂ ಕೂಡ ನೀವು ಎಮೋಷನಲ್ ಆಗಿ ತೊಗೊತೀರ. ಪ್ರತಿಯೊಂದು ವಿಚಾರದಲ್ಲೂ ಕೂಡ ತುಂಬ ಡೀಪಾಗಿ ಒಳಗಡೆ ಹೊಂಟೋಗ್ಬಿಡ್ತೀರ. ಅಂದರೆ ಡಿಪ್ರೆಷನ್ ಆಗುತ್ತೆ ನಿಮಗೆ. ಒಂದೇ ವಿಚಾರನ ಪದೇ ಪದೇ ಯೋಚನೆ ಮಾಡುವಂಥದ್ದು, ಒಂದೇ ವಿಚಾರದ ಬಗ್ಗೆ ತುಂಬ 2 ದಿವಸ 3 ದಿವಸ 4 ದಿವಸ ಅದ್ರ ಬಗ್ಗೆನೇ ಯೋಚನೆ ಮಾಡುವಂಥದ್ದು, ಈ ರೀತಿ ಕಾಡಿಸುತ್ತೆ. ಚಂದ್ರ ಏನಾದರೂ ಲಗ್ನ ಭಾವಕ್ಕೆ ಕಸ್ಪಲ್ ಸಬ್ಲಾಡ್ ಆಗಿ ಬಂದಾಗ ತುಂಬ ಕನ್ಫ್ಯೂಷನ್ಸ್ಗಳು ಆಗುವಂಥದ್ದು. ಇದೆಲ್ಲದೂ ಕೂಡ ಲಗ್ನ ಭಾವಕ್ಕೆ ಏನಾದರೂ ಚಂದ್ರಗ್ರಹ ಬಂತು ಅಂತಂದರೆ ಈ ರೀತಿ ಸಮಸ್ಯೆಗಳನ್ನು ಕೊಡುತ್ತೆ. ಯಾರಿಗೆಲ್ಲ ಲಗ್ನ ಭಾವಕ್ಕೆ ಚಂದ್ರ ಕಸ್ಪಲ್ ಸಬ್ಲಾಡಾಗಿ ಬಂದಿದೆ ಅವರಿಗೆ ಈ ರೀತಿ ಪ್ರಾಬ್ಲಮೆಟಿಕ್ ಇರುತ್ತೆ. ಇದು ಫಸ್ಟ್. ಸೆಕೆಂಡು, ಚಂದ್ರಗ್ರಹ ಏನಾದರೂ 6ರಲ್ಲಿ 8ರಲ್ಲಿ 12ರಲ್ಲಿ ಇದ್ದರೂ ಕೂಡ ನಿಮಗೂ ಕೂಡ ಸಮಸ್ಯೆಗಳು ಇರುತ್ತೆ. ಈ ಡಿಪ್ರೆಷನ್ ಸಮಸ್ಯೆಗಳು ಬಂದೇ ಬರುತ್ತೆ. ಅದರಲ್ಲೂ 8ರಲ್ಲಿ ಇತ್ತು ಅಂತ ಅಂದರೆ ಫಿಕ್ಸ್ ಅಂದ್ಕೊಳ್ಳಿ, ನಿಮಗೆ ಏನಾದರೂ ಒಂದು ತೊಂದರೆ ಇದ್ದೇ ಇರುತ್ತೆ, ಏನಾದರೂ ಒಂದು ಸಮಸ್ಯೆ ಇದ್ದೇ ಇರುತ್ತೆ. ಇವರು ತುಂಬ ಒಂಥರ ಮನೋ ಕಾಯಿಲೆಗೆ ಒಳಗಾಗುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. 8ನೇ ಭಾವಕ್ಕೆ ಏನಾದರೂ ಚಂದ್ರ ಕಸ್ಪಲ್ ಸಬ್ಲಾಡ್ ಆಗಿ ಬಂದಿದ್ರೆ. ಇದನ್ನೇ ನೀವು ವೇದಿಕಲ್ಲೂ ಕೂಡ ನಾವು ತಗೋಬೋದು. ಇವಾಗ ನಮ್ಮದೇ ಆದಂಥ VK ಪದ್ಧತಿ ಅಂತ ನಾವು ಮಾಡ್ತಾಯಿದ್ದೀವಿ. ಇದರೊಳಗೆ ವೇದಿಕ್ ಮತ್ತು KP ಥರ. VK ಪದ್ಧತಿ ಅಂತಂದರೆ ವೇದಿಕ್ ಮತ್ತು KP ಅಂತ. ಇವಾಗ ನಾವು ಪರಾಶರದ ರೀತಿ ನಾವು ಇದನ್ನು ನೋಡ್ತೀವಿ ಅಂತಂದರೆ, ಲಗ್ನದಲ್ಲಿ ಚಂದ್ರ ಇದ್ದಾಗಲೂ ಕೂಡ ಈ ರೀತಿ ಸಮಸ್ಯೆ ಬರುತ್ತೆ. 6ರಲ್ಲಿ ಚಂದ್ರ ಇದ್ದಾಗಲೂ ಕೂಡ ಈ ರೀತಿ ಸಮಸ್ಯೆ ಬರುತ್ತೆ. 8ರಲ್ಲಿ ಚಂದ್ರ ಇದ್ದರೂ ಕೂಡ ಈ ರೀತಿ ಸಮಸ್ಯೆ ಬರುತ್ತೆ. 12ರಲ್ಲಿದ್ದರೂ ಈ ರೀತಿ ಸಮಸ್ಯೆ ಬರುತ್ತೆ. ಇದನ್ನು ಹೇಗೆ ನೋಡೋದು? ನಿಮ್ಮ ಜನ್ಮ ಲಗ್ನದಿಂದ ಇದನ್ನು ನೋಡಬೇಕಾಗತ್ತೆ. ಕಾಲಪುರುಷ ಕುಂಡಲಿಯಿಂದ ಬೇಡ, ನಿಮ್ಮ ಒಂದು ಲಗ್ನದಿಂದ ಇದನ್ನು ಚೆಕ್ ಮಾಡಿ. ಆ ಥರ ಇತ್ತು ಅಂತ ಅಂದರೆ ನಿಮಗೆ ಈ ರೀತಿ ಸಮಸ್ಯೆಗಳು ಇರುತ್ತೆ ಅಂತ ಅರ್ಥ. ಅದರಲ್ಲೂ 100% ಕರೆಕ್ಟಾಗಿ ನಾವು ಇದನ್ನು ಫಲವಿಮರ್ಶೆ ಮಾಡಬೇಕಂದ್ರೆ ನಮ್ಮ ಅಡ್ವಾನ್ಸ್ KP ಆಸ್ಟ್ರಾಲಜಿ ಪ್ರಕಾರನೇ ನಮ್ಮ ಕಸ್ಪಲ್ ಸಬ್ಲಾಡ್ ಆಗಿ ಏನಾದರೂ ಬಂದಿದ್ದರೆ ಮಾತ್ರ ನಿಮಗಿದು ತುಂಬ ಪೀಕಾಗಿ ಸಮಸ್ಯೆಗಳನ್ನ ಕೊಡುತ್ತೆ ಅಂತ ಅರ್ಥ. ತುಂಬ ಡಿಪ್ರೆಷನ್ಗೆ ಹೋಗ್ಬಿಡ್ತಾರೆ, ಒಂದೇ ವಿಚಾರನೇ ಯೋಚನೆ ಮಾಡ್ತಾನೆ ಇರ್ತಾರೆ, ಅದರಿಂದ ಹೊರಗಡೆನೇ ಬರೋಲ್ಲ. ಯಾರಾದರೂ ಒಂದ್ಸಲಿ ಮನಸ್ಸಿಗೆ ನೋವು ಮಾಡಿದ್ರು ಅಂತಂದರೆ ಅದ್ರ ಬಗ್ಗೆನೇ ಕೊರಿತಾ ಇರುತ್ತೆ ಅವರಿಗೆ, ಅದ್ರ ಬಗ್ಗೆನೇ ಯೋಚನೆ ಮಾಡ್ತಿರ್ತಾರೆ. ತುಂಬ ಎಮೋಷನಲ್ ಪೀಪಲ್ ಆಗಿರ್ತಾರೆ ಅವರು. ಅವ್ರ ಯೋಚನೆಗಳು ಅಪ್ ಆ್ಯಂಡ್ ಡೌನ್ಸ್ ಆಗ್ತಾನೆ ಇರುತ್ತೆ, ಕನ್ಫ್ಯೂಷನ್ಸ್ ಆಗ್ತಾ ಇರುತ್ತೆ. ಈ ರೀತಿ ಅದ್ರ ಬಗ್ಗೆ ಒಂದೇ ವಿಚಾರದ ಬಗ್ಗೆ ತುಂಬ ಯೋಚನೆ ಮಾಡೋದೆಲ್ಲ ಬಂದು ಚಂದ್ರ. ಈ ಚಂದ್ರ ಏನಾದ್ರು ಲಗ್ನ ಭಾವಕ್ಕೆ ಸಂಬಂಧಪಡ್ತು ಅಂತಂದರೆ ನಮಗೆ ಸಮಸ್ಯೆಗಳು ಕಟ್ಟಿಟ್ಟ ಬುದ್ಧಿ. ಹಾಗಾಗಿ ನೀವೇನು ಮಾಡಬೇಕು ಇದಕ್ಕೆ? ಸರ್, ಇದಕ್ಕೆ ಈ ಥರ ಆಗಿದೆ, ಇದಕ್ಕೇನು ಸರ್ ಪರಿಹಾರ? ಯಾವ್ದಾದ್ರು ದೇವಸ್ಥಾನ ಪರಿಹಾರ ಕೊಡ್ತೀರಾ, ಬೇರೆ ಏನಾದ್ರು ಪರಿಹಾರ ಕೊಡ್ತೀರಾ ಅಂತಂದರೆ ನಾನು ದೇವಸ್ಥಾನ ಪರಿಹಾರವನ್ನು ಕೊಡಲ್ಲ ಚಂದ್ರನಿಗೆ ಸಂಬಂಧಪಟ್ಟ ಹಾಗೆ. ಇಲ್ಲಿ ಮುಖ್ಯವಾಗಿ ಏನು ಮಾಡಬೇಕು ಅಂತಂದರೆ ಎವ್ರಿ ಡೇ ನೀವು ಮೆಡಿಟೇಷನ್ ಮಾಡಬೇಕು. ಓಕೆನಾ? ಚಂದ್ರನ ಕಂಟ್ರೋಲ್ ಮಾಡಬೇಕು ಅಂತಂದರೆ ಎವ್ರಿ ಡೇ ನೀವು ಮೆಡಿಟೇಷನ್ ಮಾಡಿದ್ರೆ ಮಾತ್ರನೇ ಚಂದ್ರನ ಕಂಟ್ರೋಲ್ ಮಾಡೋಕ್ಕೆ ಸಾಧ್ಯ. ಅದು ಬಿಟ್ಟು ಬೇರೆ ನೀವೇನೇ ಮಾಡ್ತೀನಿ ಅಂತ ಅಂದ್ರೂ ನಿಮಗೆ ಅದರೊಳಗೆ ಸ್ಯಾಟಿಸ್ಫ್ಯಾಕ್ಷನ್ ಇರೋಲ್ಲ. ನೀವು ದೇವಸ್ಥಾನಕ್ಕೆ ಹೋದರೂ ಏನೂ ಆಗಿಲ್ಲ ಅಂತಲೇ ನೀವು ಹೇಳೋದು. ಅದಕ್ಕೋಸ್ಕರನೇ ನೀವೇನು ಮಾಡಬೇಕು, ಎವ್ರಿ ಡೇ ನೀವು ಒಂದು ಮೆಡಿಟೇಷನ್ ಮಾಡೋದನ್ನು ನೀವು ಪ್ರಾರಂಭಿಸಿ. ಓಕೆನಾ? ಎವ್ರಿ ಡೇ ನೀವು ಮೆಡಿಟೇಷನ್ ಮಾಡಬೇಕು. ಈ ರೀತಿ ಇದ್ದಾಗ ನನಗೆ ರಾತ್ರಿ ಹೊತ್ತು ನಿದ್ದೆನೇ ಬರ್ತಿಲ್ಲ ಸರ್, 1 ಗಂಟೆ ಆದರೂ ನಿದ್ದೆ ಬರ್ತಿಲ್ಲ, 2 ಗಂಟೆ ಆದರೂ ನಿದ್ದೆ ಬರ್ತಿಲ್ಲ, ನಿದ್ದೆ ವಿಚಾರದಲ್ಲೇ ನನಗೆ ಕಾಡ್ತಾ ಇದೆ, ಬೆಳಗ್ಗೆ ಲೇಟಾಗಿ ಎದ್ದೇಳ್ತೀರಿ. ಇದೆಲ್ಲದಕ್ಕೂ ಕಾರಣ ಇವಾಗ ಚಂದ್ರ ಏನಾದ್ರು ಈ ಥರ ಇದ್ದಾಗ ಆಗುತ್ತೆ. ಇವಾಗ ನೀವೇನು ಮಾಡಬೇಕು, ರಾತ್ರಿ ಹೊತ್ತು ಬೇಗ ನಿದ್ದೆ ಮಾಡಬೇಕು ಅಂತಂದರೆ ಏನು ಮಾಡಬೇಕು ಒಂದು ಟಿಪ್ಸನ್ನು ಕೊಡ್ತೀನಿ. ಇವಾಗ ನೀವು ಮಲ್ಕೊಳ್ಳೋಂಥ ಸಮಯ, ಇವಾಗ ನಾನು ಕರೆಕ್ಟಾಗಿ ಒಂದು 10:30 11 ಗಂಟೆ ನಾನು ಮಲ್ಕೋಬೇಕು ಮಿನಿಮಮ್ ಆಗಿ. ಇವಾಗಿನ ಒಂದು ಜನ್ರೇಷನ್ನು ಒಂದು 11 ಗಂಟೆವರೆಗೂ ಇರ್ತಾರೆ, 11 ಗಂಟೆ ಮಲ್ಕೋತಾರೆ. ಓಕೆನಾ? 11 ಗಂಟೆ ನೀವು ಮಲ್ಕೋತೀರಾ ಅಂತ ಅಂದರೆ 10:30ಯಿಂದ 11 ಗಂಟೆಯಲ್ಲಿ ಆ ಸಮಯದಲ್ಲಿ ನೀವು ಮಲ್ಕೋಬೇಕಾದ್ರೆ ನಿಮ್ಮ ಒಂದು ಉಸಿರಾಟದ ಮೇಲೆ ಗಮನ ಕೊಡಬೇಕು.
ಇವಾಗ ತುಂಬ ಯೋಚನೆಗಳಿರುತ್ತೆ. ಇವಾಗ ಬೆಳಗ್ಗೆಯಿಂದ ಸಂಜೆವರೆಗೂ ಆ ಕೆಲಸ, ಈ ಕೆಲಸ, ಅದಂತೆ ಇದಂತೆ ಏನೇನೋ ಮಾಡ್ತಾ ಇರ್ತೀರ. ಬಟ್ ಅದೆಲ್ಲದು ಚಿಂತೆ ಕಾಡ್ತಾ ಇರುತ್ತೆ. ಅವ್ರೇನೋ ಅಂದ್ರು, ಇವ್ರೇನೋ ಅಂದ್ರು, ಅದೇನೋ ಆಯಿತು, ಇದೇನೋ ಆಯಿತು, ಜವಾಬ್ದಾರಿಗಳು ತುಂಬ ಇರುತ್ತೆ. ಇವೆಲ್ಲದೂ ಕೂಡ ಟೆನ್ಷನ್ ಕಾಡ್ತಾ ಇರುತ್ತೆ. ಇದು ಚಂದ್ರ ಇರಲಿ ಬಿಡಲಿ, ಯಾರಿಗೆಲ್ಲ ರಾತ್ರಿ ಹೊತ್ತು ನಿದ್ದೆ ಬರ್ತಾ ಇಲ್ಲ ಅವರು ಕೂಡ ಈ ಒಂದು ವಿಚಾರನ ಫಾಲೋ ಅಪ್ ಮಾಡ್ಬೋದು. ಇವಾಗ ನೀವೇನು ಮಾಡಬೇಕು ಆ ಸಮಯದಲ್ಲಿ ಅಂತ ಅಂದಾಗ, ನೀವೊಂದು ಮಲ್ಕೊಳ್ಳೋಕ್ಕಿಂತ ಅರ್ಧ ಗಂಟೆ ಮುಂಚೆ ನೀವೇನು ಮಾಡಿ, ನಿಮ್ಮ ಉಸಿರಾಟದ ಮೇಲೆ ಗಮನ ಕೊಡಿ. ಮಲ್ಕೊಂಡೇ ಮಾಡಿ ಇದನ್ನು, ಓಕೆನಾ? ಮಲ್ಕೊಂಡೆ ಕಣ್ಮುಚ್ಚಿ ನಿಮ್ಮ ಒಂದು ಉಸಿರಾಟದ ಮೇಲೆ, ಅಂದರೆ ಉಸಿರನ್ನ ತಗೊಳ್ಳೋದು, ಉಸಿರನ್ನ ಬಿಡೋದು, ಇದ್ರ ಮೇಲೆ ಮಾತ್ರನೇ ಗಮನ ಇರಬೇಕು. ಬೇರೆ ಯೋಚನೆಗಳನ್ನು ಆದಷ್ಟು ಕಂಟ್ರೋಲ್ ಮಾಡಿ ಬರ್ತಾ ಇದ್ದರೆ ನಿಮ್ಗೆ ಆ ಯೋಚನೆ ಎಲ್ಲ ಕಡಿಮೆ ಆಗಿ ನಿಮಗೆ ನಿದ್ದೆ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಆಟೋಮೆಟಿಕ್ ನಿದ್ದೆ ಹೋಗೋದೇ ನಿಮಗೆ ಗೊತ್ತಾಗಲ್ಲ, ಓಕೆನಾ? ಈ ರೀತಿ ಒಂದು ಚಾನ್ಸ್ ನೀವು ಇದನ್ನು ಮಾಡ್ಬೋದು, ಓಕೆನಾ? ಇದನ್ನು ಮೆಡಿಟೇಷನಲ್ಲಿ ಮಾಡುವಂಥ ಒಂದು ವಿಚಾರ. ರಾತ್ರಿ ಮಲಗೋಕ್ಕಿಂತ ಮುಂಚೆ ಒಂದು 10 ನಿಮಿಷದಿಂದ ಒಂದು 20 ನಿಮಿಷ ಇದನ್ನೇ ಮಾಡಿ. ಕೆಲವರಿಗೆ ಇದನ್ನು ಕಂಟ್ರೋಲ್ ಮಾಡೋಕ್ಕಾಗಲ್ಲ, ಥಾಟ್ಸ್ಗಳು ಬರ್ತಾನೆ ಇರುತ್ತೆ. ಅವಾಗ ನೀವೇನು ಮಾಡಿ, ಆದರೂ ಬಿಡಬೇಡಿ, ನಿಮ್ಮ ಒಂದು ಉಸಿರಾಟದ ಮೇಲೆ ಗಮನ ಕೊಡಿ. ಇನ್ಹೇಲ್, ಎಕ್ಸೇಲ್, ಉಸಿರನ್ನ ತಗೊಳ್ಳೋದು, ಉಸಿರನ್ನ ಬಿಡೋದು, ಈ ಒಂದು ಸೂಕ್ಷ್ಮ ವಿಚಾರದಲ್ಲಿ ನೀವು ನಿಮ್ಮ ಯೋಚನೆ ಇಲ್ಲಿ ಮಾತ್ರನೇ ಇರಬೇಕು, ಉಸಿರಾಟದ ಮೇಲೇ ಮಾತ್ರ ಇರಬೇಕು. ಆಗ ನಿಮಗೇನಾಗುತ್ತೆ, ನಿಮಗೆ ತಾನಾಗೆ ನಿದ್ದೆ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ನಿಮ್ಮ ಯೋಚನೆಗಳು ಕಡಿಮೆ ಆಗ್ತಾ ಬರುತ್ತೆ. ಆಟೋಮೆಟಿಕ್ಕಾಗಿ ನಿಮಗೆ ನಿದ್ದೆ ಬರುತ್ತೆ. ಇಲ್ಲ ಇದಕ್ಕಿಂತ ಮುಂಚೆ ಇನ್ನೊಂದು ಸ್ಟೆಪ್ ಏನು ಮಾಡ್ಬೋದು ಅಂತ ಅಂದರೆ, ಆ ಸಮಯದಲ್ಲಿ ಮಲ್ಕೊಳ್ಳೋಕ್ಕಿಂತ ಮುಂಚೆ ಯಾವುದಾದರೂ ಒಂದು ಕಾಮಿಡಿ ವೀಡಿಯೋಗಳನ್ನ ನೋಡಿ. ಮನಸ್ಸಿಗೆ ಸಮಾಧಾನ ಆಗೋ ಥರ ಒಂದು ಕಾಮಿಡಿ ವೀಡಿಯೋಗಳನ್ನ ನೋಡಿ. ಯಾವುದೇ ಕಾರಣಕ್ಕೂ ಈ ಫೀಲಿಂಗ್ಸ್ ವೀಡಿಯೋಗಳನ್ನ ನೋಡುವಂಥದ್ದು, ರೋದನೆ ಇರುವಂಥ ವೀಡಿಯೋಗಳನ್ನ ನೋಡುವಂಥದ್ದು ಇದನ್ನು ಮಾಡೋಕ್ಕೆ ಹೋಗಬೇಡಿ. ಇನ್ಸ್ಟಾಗ್ರಾಮಲ್ಲಿ ಸುಮಾರು ಜನ ಎಡಿಕ್ಟ್ ಆಗಿಬಿಟ್ಟಿದ್ದಾರೆ. ಹಾಗಾಗಿ ಕೆಲವರು ರಾತ್ರಿ 1 ಗಂಟೆ ಆದರೂ ಮಲಗಲ್ಲ, 2 ಗಂಟೆ ಆದರೂ ಮಲಗಲ್ಲ. ಅದನ್ನು ಕೂಡ ಪ್ರಾಬ್ಲಮ್ಮೇ. ನೀವೇನು ಮಾಡಬೇಕು, ನಿಮ್ಮ ಮೊಬೈಲ್ನ ನೀವು ಆಫ್ ಮಾಡಿ, ಸ್ವಿಚ್ ಆಫ್ ಮಾಡಿ, ದೂರದಲ್ಲಿ ಇಟ್ಟು ನೀವು ಈ ಒಂದು ಕಾರ್ಯನ ಮಾಡಬೇಕು. ಯಾಕಂದರೆ ಇದು ಎವ್ರಿ ಡೇ ನೀವು ಇದನ್ನು ಮಾಡ್ಕೊತ ಬಂದರೆ ಆಟೋಮೆಟಿಕ್ಕಾಗಿ ನಿಮಗೆ ಆ ಡಿಪ್ರೆಷನ್ ಕಾಯಿಲೆ ಆಗಿರಲಿ, ಅಥವಾ ನಿದ್ದೆ ಬರ್ತಾಯಿಲ್ಲ ರಾತ್ರಿ ಹೊತ್ತು ಅನ್ನೋದಾಗಿರಲಿ, ಇದೆಲ್ಲದೂ ಕೂಡ ಕಡಿಮೆ ಆಗುತ್ತೆ. ಇದು ಒಂದೇ ಪರಿಹಾರ. ಚಂದ್ರನಿಗೆ ಓನ್ಲಿ ಫಾರ್ ಮೆಡಿಟೇಷನ್ ಮಾತ್ರನೇ ಮಾಡಬೇಕು. ನಿಮ್ಮ ಒಂದು ಉಸಿರಾಟದ ಮೇಲೆ ಗಮನ ಇದ್ದರೆ ಮಾತ್ರ ನಿಮಗೆ ಬೇರೆ ಯೋಚನೆಗಳು ಬರಲ್ಲ. ಇವಾಗ ಒಂದು ದೊಡ್ಡವರು ಒಂದು ಮಾತು ಹೇಳ್ತಾರೆ, ಒಂದು ಗಾದೆ ಇದೆ, ಚಿಂತೆ ಇಲ್ಲದವನಿಗೆ ಸಂತೆಯಲ್ಲೂ ನಿದ್ದೆ ಅಂತ. ಆ ರೀತಿ ಚಿಂತೆ ಯಾರಿಗಿರುತ್ತೆ ಅವರಿಗೆ ನಿದ್ದೆ ಬರೋಕ್ಕೆ ಬಿಡೋದೇ ಇಲ್ಲ. ಚಿಂತೆ ಇಲ್ದಲೇ ಇರೋನಿಗೆ ಎಂಥ ಜನ ಇರಲಿ, ಎಂಥ ಕ್ರೌಡ್ ಇರಲಿ, ಅವರಿಗೆ ನಿದ್ದೆ ಮಾಡ್ತಾರವರು. ಹಾಗಾಗಿ ಚಿಂತೆನ ಕಡಿಮೆ ಮಾಡಿಕೊಂಡ್ರೆ ಆಟೋಮೆಟಿಕ್ಕಾಗಿ ನಿಮಗೆ ನಿದ್ದೆ ಬರುತ್ತೆ. ಹಾಗಾಗಿ ನೀವೇನು ಮಾಡ್ಬೋದು, ಒಂದು ಕಾಮಿಡಿ ವಿಡಿಯೋ ನೋಡಿ, ಆ ಸಮಯದಲ್ಲಿ ನೋಡಿ, ಒಂದು 10 ನಿಮಿಷ, ಒಂದು 15 ನಿಮಿಷ ನೋಡಿ. ಆನಂತರ ನೀವು ಮಲ್ಕೊಳ್ಳಿ, ರಿಲ್ಯಾಕ್ಸ್ ಆಗಿ, ನಿಮ್ಮ ಮೈಂಡ್ ರಿಲ್ಯಾಕ್ಸ್ ಆಗುತ್ತೆ. ಆನಂತರ ಮಲ್ಕೊಳ್ಳಿ, ನಿಮ್ಮ ಉಸಿರಾಟದ ಮೇಲೆ ಗಮನ ಕೊಡಿ. ಆಟೋಮೆಟಿಕ್ಕಾಗಿ ನಿಮಗೆ ನಿದ್ದೆ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಈ ರೀತಿ ನೀವು ಕಂಟಿನ್ಯೂ ಮಾಡ್ಕೊತ ಬಂದರೆ ನಿಮಗೆ 3 to 4 ಡೇಸ್ ಒಳಗಡೆ ನೀವು ಇದಕ್ಕೆ ಕರೆಕ್ಟಾಗಿ ಮಿಂಗಲ್ ಆಗ್ತೀರ. ನಿಮ್ಮ ಬಾಡಿ ಇದಕ್ಕೆ ಕರೆಕ್ಟಾಗಿ ಅಡ್ಜಸ್ಟ್ ಆಗುತ್ತೆ. ಆಟೋಮೆಟಿಕ್ಕಾಗಿ ನಿಮಗೆ ಎವ್ರಿ ಡೇ ನೀವು ಅದನ್ನು ಮಾಡ್ಕೊತ ಬರ್ತಾಯಿದ್ರೆ ನಿಮಗೆ ಈ ಡಿಪ್ರೆಷನಿಂದ ಹೊರಗಡೆ ಬರ್ತೀರಾ, ಈ ನಿದ್ದೆ ಬರ್ತಿಲ್ಲ, ಈ ಥರ ಕಾಯಿಲೆಯಿಂದನೂ ಕೂಡ ಹೊರಗಡೆ ಬರ್ತೀರಾ. ನೀವು ಚೆನ್ನಾಗಿ ಆಗ್ತಾ ಹೋಗ್ತೀರಾ. ಬೆಳಗ್ಗೆ ಇವಾಗ ರಾತ್ರಿ ಕರೆಕ್ಟಾಗಿ ನೀವು ನಿದ್ದೆ ಮಾಡಿದ್ರೆ ಬೆಳಗ್ಗೆ ಏನಿದೆ ಟೈಮು, ಆ ಟೈಮ್ ಪೂರ್ತಿ ನೀವು ಚೆನ್ನಾಗಿರ್ತೀರ ಅಂತ ಅರ್ಥ. ಹಾಗಾಗಿ ಪ್ರತಿಯೊಬ್ಬರೂ ಚಂದ್ರ ಈ ಥರ ಕೆಟ್ಟಿರೋರು ಎವ್ರಿ ಡೇ ಮೆಡಿಟೇಷನ್ ಮಾಡೋದು ಮಾತ್ರ ಮರಿಬೇಡಿ. ಮೆಡಿಟೇಷನ್ ಮಾಡಿದ್ರೆ ಮಾತ್ರ ನಿಮ್ಮ ಲೈಫನ್ನು ನೀವು ಬದಲಾಯಿಸೋಕ್ಕೆ ಸಾಧ್ಯ. ಇಲ್ಲ ಅಂತಂದರೆ ಅದು ಇನ್ನೂ ಕೂಡ ಕೆಳಗಡೆ ಬೀಳ್ತಾನೆ ಇರುತ್ತೆ ನಿಮ್ಮ ಲೈಫು. ನೀವು ಮೇಲೆ ಹೇಳೋಕ್ಕಾಗಲ್ಲ. ಬರೀ ಇನ್ನೊಬ್ಬರನ್ನ ನೋಡಿ ನೀವು ಬೇಜಾರು ಮಾಡ್ಕೊಂಡಿರ್ಬೇಕಾಗತ್ತೆ, ಅಥವಾ ನಿಮ್ಗೆ ಯಾರೋ ಏನೋ ಅಂದರು ಅಂತ ಅದೇ ವಿಚಾರದಲ್ಲಿ ನೀವು ಜಿಗುಪ್ಸೆ ಪಡ್ಕೊತಾನೆ ಇರಬೇಕಾಗತ್ತೆ. ಅದರೊಳಗೆ ಡಿಪ್ರೆಷನ್ ಆಗ್ತಾ ಇರಬೇಕಾಗತ್ತೆ. ಅದಕ್ಕೋಸ್ಕರ ಅದ್ರ ಬಗ್ಗೆ ಎಲ್ಲ ಚಿಂತೆ ಮಾಡ್ದಲೇ ಒಂದು ಮೆಡಿಟೇಷನ್ ಮಾಡಿ, ನಿಮ್ಮ ಎಂಜಾಯ್ಮೆಂಟಿಗೆ ಏನು ಬೇಕೋ ಆ ರೀತಿ ನೀವು ಮಾಡ್ಕೊತ ಬನ್ನಿ. ನಿಮ್ಮ ಲೈಫು ಚೆನ್ನಾಗಿರುತ್ತೆ, ಓಕೆನಾ? ಇಷ್ಟು ಹೇಳ್ತಾ ಈ ವಿಡಿಯೋನಲ್ಲಿ ಮುಗಿಸ್ತಿದ್ದೀನಿ. ಎಲ್ಲರಿಗೂ ಕೂಡ ಧನ್ಯವಾದಗಳು.